ವೆಲ್ಕಮ್ ಟು ಮೈ ಚಾನೆಲ್. ಈ ದಿನ ಬಹಳ ಮುಖ್ಯವಾದ ವಿಷಯದನ್ನ ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಈಗಾಗಲೇ ತಾವುಗಳು ಕೂಡ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಾ ಇರ್ತೀರಿ. ನಿಮ್ಗೆಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಇದು ಇನ್ನೂ ವೃತ್ತಿಪರ ಕೋರ್ಸ್ಗಳಿಗೆ ತಾವೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿರಿ. ಪರೀಕ್ಷೆ ಕೂಡ ಇನ್ನೂ ತಡವಾಗಿರೋದ್ರಿಂದ ಹೀಗೇಕೆ ಇದು ಅಂತಕ್ಕಂತ ಪ್ರಶ್ನೆ ತಮಗ್ ಬಂದಿರಬಹುದು. ಆದ್ರೆ ತಾವು ಏನೆಲ್ಲ ದ್ವಿತೀಯ PUC ಪರೀಕ್ಷೆಗೆ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ, ಮುಂದೆ ನಿಮ್ಮ ವೃತ್ತಿಪರ ಕೋರ್ಸ್ಗಳಿಗೆ ಪ್ರಥಮ ವರ್ಷದ ಪ್ರವೇಶವನ್ನ ತಾವು ಪಡಿಬೇಕಾದಾಗ ದ್ವಿತೀಯ PUC ಪರೀಕ್ಷೆಯ ನೀವು ಪಡೆದಿರುವ ಅಂಕಗಳು ಹೇಗೆ ಮೇಜರ್ ರೋಲ್ ಪ್ಲೇ ಮಾಡ್ತವೆ ಅಂತಕ್ಕಂಥದ್ದು ತಮಗೆ ಗಮನಕ್ಕೆ ಬರಲಿ, ತಮಗೆ ಅರ್ಥ ಆಗ್ಲಿ ಅಂತಕ್ಕಂಥದ್ದನ್ನ ನಾನು ಒಂದು ಡೆಮೋ ಮೂಲಕ ನನ್ನದೇ ಆಗಿರ್ತಕ್ಕಂಥ ಒಂದು PDF ಅನ್ನ ಕೂಡ ನಾನು ಮಾಡಿಕೊಂಡು ತಮಗೆ ಆದಷ್ಟು ಮಟ್ಟಿಗೆ ಚೆನ್ನಾಗಿ ಅರ್ಥೈಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಮತ್ತು ಈ ವಿಡಿಯೋವನ್ನ ಕೂಡ ನಾನು ಮಾಡ್ತಾ ಇದ್ದೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ಮಾಹಿತಿ ಖಂಡಿತವಾಗಿಯೂ ಕೂಡ ತಮಗೆ ಪೂರಕವಾಗ್ತದೆ. ಮುಂದಿನ ದಿನಗಳಲ್ಲಿ ಈ ವಿಡಿಯೋನ ಮತ್ತೆ ಒಂದ್ ಸಾರಿ ಅಲ್ಲ 2 ಸಾರಿ ಕೂಡ ತಾವು ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ಮಾಹಿತಿ ಅತ್ಯಂತ ಮಾಹಿತಿ ಪೂರ್ಣವಾಗಿರೋದ್ರಿಂದ ಈ ವಿಡಿಯೋದಲ್ಲಿ ತಾವು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಕಳಿಸ್ಕೊಡಿ. ಈಗಾಗಲೇ ನಾನು KCET, ನೀಟು, ಅನಂತರ JEE ಮುಂತಾದ ವಿಷಯಗಳ ಕುರಿತಾಗಿರ್ತಕ್ಕಂತಹ ವಿಡಿಯೋಗಳನ್ನ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ತಾವುಗಳು ಕೂಡ ನನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿದಾಗ ನನಗೂ ಕೂಡ ಒಂದು ಪ್ರೇರಣೆಯನ್ನ ನೀವು ನೀಡಿದಾಗ ಆಗ್ತದೆ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾದ ಘಟ್ಟದಲ್ಲಿ ತಾವಿದ್ದೀರಿ. ದ್ವಿತೀಯ PUCಯನ್ನ ಮುಗಿಸಿದಾದ್ಮೇಲೆ ನಿಮ್ಮ ವೃತ್ತಿ ಬದುಕಿನ ಒಂದು ದಾರಿಯನ್ನ ನಿರ್ಧಾರ ಮಾಡತಕ್ಕಂತಹ ಒಂದು ಪರೀಕ್ಷೆ, ಅದು CETದು ಮತ್ತು ನೀಟ್ದು ಮತ್ತು JEEದು, ಕಾಮೆಡ್ಕೆದು, ಬೇರೆ ಬೇರೆ ಎಲ್ಲ ವಿಭಾಗಗಳಲ್ಲಿ ತಾವು ಬರಿತಾ ಇರ್ತೀರಿ. ಬಹಳ ಮುಖ್ಯವಾದ ವಿಷಯ ಈ ದಿನದ ವಿಡಿಯೋದಲ್ಲಿ ಅಂತಂದ್ರೆ, CET ಮೂಲಕ ನಡೀತಕ್ಕಂತಹ ಮುಂದಿನ ದಿನಗಳಲ್ಲಿ ನಡೀತಕ್ಕಂತಹ ಕೌನ್ಸಿಲಿಂಗ್ ನಲ್ಲಿ ಈ ಇಂಜಿನಿಯರಿಂಗ್ ವಿಭಾಗಕ್ಕೆ ಮತ್ತು ಫಾರ್ಮಾ ಸೈನ್ಸ್ ಕೋರ್ಸ್ಗಳಿಗೆ ಮತ್ತು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಕೋರ್ಸ್ಗಳಿಗೆ B ಫಾರ್ಮಾ, D ಫಾರ್ಮಾ ಮುಂತಾದ ವೃತ್ತಿಪರ ಕೋರ್ಸ್ಗಳಿಗೆ ತಾವು ಸೇರ್ಪಡಿಸಿದಾಗ ಈ KCET ಯಲ್ಲಿ ರ್ಯಾಂಕ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ತಮಗೆ ಬೇಕಾಗ್ತದೆ. ಇನ್ನು ಈ ರ್ಯಾಂಕ್ ಹೆಚ್ಚಾಗಬೇಕಾಯ್ತಂದ್ರೆ ನೀವೇನ್ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೇನೆ, ಗಮನಿಸಿ. ಇದು KCET 2025 ಕುರಿತಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ಇಲ್ಲಸ್ಟ್ರೇಟಿವ್ ಎಕ್ಸಾಂಪಲ್ ಅನ್ನ ನಾನು ಅತ್ಯಂತ ತಮಗೆ ತಿಳಿಯುವ ಹಾಗೆ ನಾನು ಇದನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ಅಂತ ಹೇಳಿ ನಾನು ಭಾವಿಸ್ತಾ ಈ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೇನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಹೌ ಟು ಕ್ಯಾಲ್ಕುಲೇಟ್ ದ KCET ರ್ಯಾಂಕ್ ಫಾರ್ ಡಿಫರೆಂಟ್ ಕೋರ್ಸಸ್ ಇನ್ 2025 ಬೈ KEA, ಗೈಡ್ಲೈನ್ಸ್ ಬೈ KEA ವಿತ್ ಇಲ್ಲಸ್ಟ್ರೇಟಿವ್ ಎಕ್ಸಾಂಪಲ್ ಅಂತ ಹೇಳಿ ನಾನು ಮಾಡ್ತಾ ಇದ್ದೇನೆ. ಈ ಗೈಡ್ಲೈನ್ಸ್ ಏನ್ ಬಿಟ್ಟಿದ್ದಾರೆ KEAದವರು, ಅದರ ಆಧಾರದ ಮೇಲೆ ಮುಂಬರುವ ದಿನಗಳಲ್ಲಿ ನಿಮ್ಗೆ KCET ಯಲ್ಲಿ ರ್ಯಾಂಕ್ ಅನ್ನ ಹೇಗ್ ಮಾಡ್ತಾರೆ ಅಂತ ಒಂದು ಇಲ್ಲಸ್ಟ್ರೇಟಿವ್ ಎಕ್ಸಾಂಪಲ್ ಆಗಿ ನಾನು ತಗೊಂಡಿದ್ದೇನೆ. ಸ್ಟೂಡೆಂಟ್ X ಅಂತಕ್ಕಂಥ ಒಬ್ಬ ಸ್ಟೂಡೆಂಟ್ ಆಗಿರ್ಲಿ, ಅವನು ದ್ವಿತೀಯ PUCಯ 2025 ಪರೀಕ್ಷೆಯನ್ನ ಬರೆದಿದ್ದಾನೆ. ಪರೀಕ್ಷೆಯನ್ನ ಬರೆದಾದ ಮೇಲೆ ಅವನು ಗಳಿಸಿರ್ತಕ್ಕಂಥ ಒಂದಿಷ್ಟು ಅಂಕಗಳು ಅಂತೇಳಿ ನಾನು ಊಹೆ ಮಾಡ್ಕೊಂಡು ತಮ್ಗೆ ರ್ಯಾಂಕ್ ಅನ್ನ ಹೇಗೆ ಫೈನಲ್ ಮೆರಿಟ್ ರ್ಯಾಂಕ್ ಅನ್ನ KEAದವರು ನಿರ್ಧಾರ ಮಾಡ್ತದೆ ಅಂತಕ್ಕಂಥದನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಫಿಸಿಕ್ಸ್ ನಲ್ಲಿ 92 ಅಂಕ, ಕೆಮಿಸ್ಟ್ರಿಯಲ್ಲಿ 90 ಅಂಕ, ಮ್ಯಾಥಮೆಟಿಕ್ಸ್ ನಲ್ಲಿ 94 ಅಂಕ, ಬಯಾಲಜಿಯಲ್ಲಿ 96 ಅಂಕ, ಒಟ್ಟಾರೆ 100 ಅಂಕಗಳಿಗೆ ಅವನು ಪಡೆದಿದ್ದಾನೆ ಅಂತೇಳಿ ನಾವೊಂದು ಅಸಂಪ್ಷನ್ ಮಾಡೋಣ, ಊಹೆ ಮಾಡೋಣ ಮತ್ತು ಭಾವಿಸೋಣ. ಇದು ಅರ್ಹತಾ ಪರೀಕ್ಷೆ ಅಂತ ಹೇಳಿ ಕರೀತಾರೆ KEಯಲ್ಲಿ. ಅರ್ಹತಾ ಪರೀಕ್ಷೆ ಅಂತಂದ್ರೆ ಅದು ದ್ವಿತೀಯ PUC ಪರೀಕ್ಷೆ. ಇನ್ನ ಇಲ್ಲಿ ಗಮನಿಸಿ, PCM ಟೋಟಲ್ ಸ್ಕೋರ್ ಇನ್ ಬೋರ್ಡ್ ಎಕ್ಸಾಮ್. ನೋಡಿ, ಕೆಲವೊಂದು ವಿಷಯಗಳಿಗೆ PCM ಪರಿಗಣನೆ ಮಾಡ್ತಾರೆ, ಕೆಲವೊಂದು ವೃತ್ತಿಪರ ಕೋರ್ಸ್ಗಳಿಗೆ PCB ಪರಿಗಣನೆ ಮಾಡ್ತಾರೆ, ಕೆಲವೊಂದು ವೃತ್ತಿಪರ ಕೋರ್ಸ್ಗಳಿಗೆ PCMB ಕಂಪ್ಲೀಟ್ ಪರಿಗಣನೆ ಮಾಡ್ತಾರೆ. ಸೊ ಇಲ್ಲಿ PCM ಟೋಟಲ್ ಸ್ಕೋರ್ 276 ಆಗಿದೆ ಒಂದು. ಆಮೇಲೆ PCM ಟೋಟಲ್ ಸ್ಕೋರ್ ಇನ್ ಬೋರ್ಡ್ ಎಕ್ಸಾಮ್ ನಲ್ಲಿ 278. ಬೋರ್ಡ್ ಎಕ್ಸಾಮ್ ಇಂದು ರಿಟರ್ನ್ ಬೇರೆ ಮತ್ತು KCET ರಿಟರ್ನ್ ಬೇರೆ. ಅದನ್ನ ನಾನು ಪರ್ಸೆಂಟೇಜ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಪರ್ಸೆಂಟೇಜ್ ಆಫ್ PCM ಪಡೆದಿರೋದವನು 92%. ಅದರಲ್ಲಿ ಬೋರ್ಡ್ ಎಕ್ಸಾಮ್ ನಲ್ಲಿ ಇದು, ಅದರಲ್ಲಿ 50% 50% ಆಫ್ PCM ಇನ್ ಬೋರ್ಡ್ ಎಕ್ಸಾಮ್ ಅಂತಂದ್ರೆ ಅದು 46% ಆಗ್ತದೆ. ಇನ್ನು ಅದೇ X ವಿದ್ಯಾರ್ಥಿಯ ಪರ್ಸೆಂಟೇಜ್ ಆಫ್ PCB ಎಷ್ಟು ಮಾಡಿದಾನೆ ಅಂದ್ರೆ ಅವನು 92.46 ಅಂತ ಮಾಡಿದ, 6666 ಅಂತ. ಸಾಮಾನ್ಯವಾಗಿ ನಾವು ದಶಮಾಂಶ ಸ್ಥಾನ ಆದ್ಮೇಲೆ ಒಂದು ಅಂಕೆಗೆ ನಾವು ಪೂರ್ಣಗೊಳಿಸ್ತೇವೆ, ಹಾಗಾಗೋದಿಲ್ಲ. ಕಾಂಪಿಟೇಷನ್ ಹೆವಿ ಇದ್ದಾಗ ಸುಮಾರು 4-5 ಅಂಕೆಗಳ ದಶಮಾಂಶ ಸ್ಥಾನಗಳವರೆಗೆ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಾಗಿ ನಾ ಇಲ್ಲಿ ಒಂದು 4 ಸ್ಥಾನಗಳವರೆಗೆ ನಾ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. 50% ಆಫ್ PCB ಇನ್ ಬೋರ್ಡ್ ಎಕ್ಸಾಮ್ ಅದು 46.33 ಆಗ್ತದೆ. ಇನ್ನು ಇದಿಷ್ಟು ಈ ಬೋರ್ಡ್ ಎಕ್ಸಾಮ್ ನಲ್ಲಿ ಅವನು ಪಡೆದಿರತಕ್ಕಂತ X ಸ್ಟೂಡೆಂಟ್ ಪಡೆದಿರತಕ್ಕಂತ ಅಂಕಗಳು.
ಇನ್ನ ಅದೇ ಎಕ್ಸ್ ಸ್ಟೂಡೆಂಟ್ ಸ್ಕೋರ್ಡ್ ಇನ್ KCET ಎಕ್ಸಾಮ್, ಪ್ರತಿ KCET ಅಲ್ಲಿ PCMB ಅನ್ನ ತಾವು 60 ಅಂಕಗಳಿಗೆ ಬರೀತೀರಿ. ಈಗಾಗಲೇ ತಮ್ಗೆ ಗೊತ್ತು, ಫಿಸಿಕ್ಸ್ ನಲ್ಲಿ 38, ಕೆಮಿಸ್ಟ್ರಿಯಲ್ಲಿ 40, ಮ್ಯಾಥಮೆಟಿಕ್ಸ್ ನಲ್ಲಿ 32, ಬಯಾಲಜಿಯಲ್ಲಿ 45 ಎಕ್ಸ್ ವಿದ್ಯಾರ್ಥಿ ಪಡೆದಿದ್ದಾನೆ ಅಂತ ತಿಳಿರಿ. ಈಗ PCM ಟೋಟಲ್ ಸ್ಕೋರ್ ಇನ್ KCET ಅದರ ಪರ್ಸೆಂಟೇಜ್ 61.1111 ಆಗ್ತದೆ. ಇನ್ನ ಇದರ 50% ಆಫ್ PCM ಇನ್ KCET ಸ್ಕೋರು 30.455 ಆಗ್ತದೆ. ಇನ್ನು ಪರ್ಸೆಂಟೇಜ್ ಆಫ್ PCB ಇನ್ KCET ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 68.3333 ಆಗ್ತದೆ. 50% ಆಫ್ PCB ಇನ್ KCET ಅವನು ಪಡೆದಿರೋದು ಅಂತಂದ್ರೆ 34.1666. ಗಮನಿಸಿ ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಈ ಒಂದು ಇಲಸ್ಟ್ರೇಟಿವ್ ಎಕ್ಸಾಂಪಲ್ ಅನ್ನ ತಮ್ಗೆ ಪರಿಪೂರ್ಣವಾದ ಒಂದು ಮಾಹಿತಿ ಸಿಗ್ಲಿ ಮತ್ತು ಪರಿಪೂರ್ಣವಾದ ಒಂದು ಕ್ಲಾರಿಟಿ ತಮಗಾಗ್ಲಿ, ಆದಾಗ ಮಾತ್ರ ಮುಂಬರುವ ದಿನಗಳಲ್ಲಿ ತಾವು ಈ ದ್ವಿತೀಯ PUC ಪರೀಕ್ಷೆಯನ್ನು ಕೂಡ ಚೆನ್ನಾಗಿ ಮಾಡಬೇಕಾಗ್ತದೆ ಮತ್ತು CET ಪರೀಕ್ಷೆಯನ್ನು ಕೂಡ ಚೆನ್ನಾಗಿ ಮಾಡಬೇಕಾಗ್ತದೆ. ಇವೆರಡೂ ಕೂಡ ನಿಮ್ಮ ವೃತ್ತಿಪರ ಕೋರ್ಸಿನ ಪ್ರಥಮ ವರ್ಷದ ಪ್ರವೇಶದಲ್ಲಿ ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತವೆ. ಅದು ಹೇಗೆ ಅಂತಕ್ಕಂಥದ್ದು ನಾ ವಿಡಿಯೋದ ಮುಂದೆ ನಡೀತಾ ಇರಬೇಕಾದಾಗ ಕೊನೆಯಲ್ಲಿ ನಾನು ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಇಲ್ಲಿ PUC ಬೋರ್ಡ್ ಎಕ್ಸಾಮ್ ನಲ್ಲಿ ಆ ಎಕ್ಸ್ ವಿದ್ಯಾರ್ಥಿ ಪಡೆದಿರ್ತಕ್ಕಂಥ ಒಟ್ಟಾರೆ ಅಂಕಗಳನ್ನ 100% ಆಫ್ PCMB ಎಷ್ಟಿದೆ ಎಂಬುದನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. 50% ಆಫ್ PCMB, 25% ಆಫ್ PCMB, ಇದು ಕಂಪ್ಲೀಟ್ PCMB ಯ ಕಂಪ್ಲೀಟ್ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ. ಇನ್ನು 100% ಆಫ್ PCM ಪರ್ಸೆಂಟೇಜ್ ಎಷ್ಟಿದೆ, 100% ಆಫ್ 50% ಆಫ್ PCM ಎಷ್ಟಿದೆ, ಆಮೇಲೆ 25% ಆಫ್ PCM ಎಷ್ಟಿದೆ, 100% ಆಫ್ PCB ಎಷ್ಟಿದೆ, 50% ಆಫ್ PCB ಎಷ್ಟಿದೆ, 25% ಆಫ್ PCB ಎಷ್ಟಿದೆ. ಇದು ಬೋರ್ಡ್ ಎಕ್ಸಾಮ್ ನಲ್ಲಿ ಅಂದ್ರೆ ಅರ್ಹತಾ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಪಡೆದಿರುವ ವಿವಿಧ ಒಂದು ವರ್ಗವಾರು ಶೇಕಡವಾರು ನಾನು ಆ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ತಮ್ಗೆ ಅರ್ಥ ಆಗ್ಲಿ ಅಂತಕ್ಕಂಥದಕ್ಕೆ ನಾನು ನೀಡಿದ್ದೇನೆ. ಇನ್ನು ಅದೇ ಎಕ್ಸ್ ವಿದ್ಯಾರ್ಥಿ ಇಲ್ಲಿ PUC ಯ KCET ಎಕ್ಸಾಮ್ ನಲ್ಲಿ ಅವನು ಪಡೆದಿರತಕ್ಕಂತ ಅಂಕಗಳಿಗೆ ಪರ್ಸೆಂಟೇಜ್ ಗಮನಿಸಿ. 100% ಆಫ್ PCMB ಯಲ್ಲಿ ಅವನು ಪಡೆದಿರೋದು 64.5833. ಅದೇ ರೀತಿ ಅದರ 50% ಆಫ್ PCMB, 25% ಆಫ್ PCMB, ಇದು KCET ಯಲ್ಲಿ ಅವನು ಗಳಿಸಿರುವ ಮಾದರಿಯಾಗಿ ಪಡೆದಿರತಕ್ಕಂತ ಒಂದು ಶೇಕಡವಾರು ಅಂಕಗಳು. 100% ಆಫ್ PCM, 50% ಆಫ್ PCM, 25% ಆಫ್ PCM. ಅದೇ ರೀತಿ 100% ಆಫ್ PCB, 50% ಆಫ್ PCB ಮತ್ತು 25% ಆಫ್ PCB. ಇದು ಆ ಎಕ್ಸ್ ಅಂತಕ್ಕಂಥ ವಿದ್ಯಾರ್ಥಿ ಇದು ದ್ವಿತೀಯ PUC ಯ ಬೋರ್ಡ್ ಎಕ್ಸಾಮ್ ನಲ್ಲಿ ಪಡೆದಿರೋ ಅಂಕಗಳ ಶೇಕಡವಾರು ಅಂಕಗಳು. ಇಲ್ಲಿ KCET ಯಲ್ಲಿ ಅವನು ಪಡೆದಿರತಕ್ಕಂಥ ಶೇಕಡವಾರು ಅಂಕಗಳನ್ನ ತಮ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ನೀಡಿದ್ದೇನೆ. ಈಗ ಬಹಳ ಮುಖ್ಯವಾದ ವಿಷಯ ಅಂದ್ರೆ ಕ್ಯಾಲ್ಕುಲೇಟಿಂಗ್ ದ ರ್ಯಾಂಕ್ ಫಾರ್ ಡಿಫರೆಂಟ್ ಕೋರ್ಸಸ್ ಆಫ್ KCET ಆಸ್ ಪರ್ KA ಗೈಡ್ಲೈನ್ಸ್. ಈ 2025ನೇ ವರ್ಷದಲ್ಲಿ KA ಗೈಡ್ಲೈನ್ಸ್ ಪ್ರಕಾರ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಂಬುದನ್ನ ತಾವು ಗಮನಿಸಿ. ಈಗ ಮೊದಲನೆಯದು ಸ್ಟ್ರೀಮ್ ಅಂತಂದ್ರೆ ಅಲ್ಲಿ ಇಂಜಿನಿಯರಿಂಗ್ ನಲ್ಲಿ ತಾವು ಅರ್ಹತೆಯನ್ನು ಗಳಿಸಬೇಕಂದ್ರೆ ಕೇವಲ PCM ನಲ್ಲಿ ಪಡೆದಿರುವ ಅಂಕಗಳನ್ನ ಮಾತ್ರ ಪರಿಗಣಿಸ್ತಾರೆ. ಅದ್ರ ರ್ಯಾಂಕ್ ಹೇಗ್ ಮಾಡ್ತಾರೆ? 50% ಆಫ್ PCM ಬೋರ್ಡ್ ಮಾರ್ಕ್ಸ್ ಸ್ಕೋರ್ಡ್ ಅಂಡ್ ಪ್ಲಸ್ 50% ಆಫ್ PCM KCET ಮಾರ್ಕ್ಸ್ ಸ್ಕೋರ್ಡ್. ನೀವು ಬೋರ್ಡ್ ಪರೀಕ್ಷೆಯಲ್ಲಿ ಪಡೆದಿರುವ 50% ಅಂಕಗಳು ಮತ್ತು KCET ಯಲ್ಲಿ ಪಡೆದಿರತಕ್ಕಂತ ಅಂಕಗಳ 50% ಅಂಕಗಳು ಇವೆರಡನ್ನ ಸಮಾನ ಪ್ರಮಾಣದಲ್ಲಿ ಬಳಸಿಕೊಂಡು ಒಂದು ಫೈನಲ್ ಮೆರಿಟ್ ರ್ಯಾಂಕಿಂಗ್ ಅನ್ನ ಒಂದು ಮಾಡ್ತಾರೆ. ಇಲ್ಲಿ ಗಮನಿಸಿ, ಇಂಜಿನಿಯರಿಂಗ್ ಸ್ಟ್ರೀಮ್ ನಲ್ಲಿ ಕೇವಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 ವಿಷಯಗಳನ್ನ ಮಾತ್ರ ಪರಿಗಣಿಸ್ತಾರೆ. ಹೀಗೆ ನಾನು ಮೇಲಿನ ಇಲ್ಲಸ್ಟ್ರೇಟಿವ್ ನಲ್ಲಿ ತಾವು ಗಮನಿಸಿರಬೇಕು. 50% ಆಫ್ PCM ಇಲ್ಲಿದೆ 46.000 ಇದೆ. ಇಲ್ಲಿ ಗಮನಿಸ್ತಾ ಇದ್ದೀರಿ ತಾವು 46.00 ಜೊತೆಗೆ KCET ಎಕ್ಸಾಮ್ ಆಯ್ತು. ಇನ್ನು ಇದು ದ್ವಿತೀಯ PUC ಯ ಬೋರ್ಡ್ ಎಕ್ಸಾಮ್ ನಲ್ಲಿ 50% ಆಫ್ PCM ಇದೆ. ಅದೇ ರೀತಿ ಇಲ್ಲಿ CET ಯಲ್ಲಿ ಪಡೆದಿರತಕ್ಕಂತ PCM ನಲ್ಲಿ 50% ಆಫ್ PCM ಇದೆ. ಸೊ ಇವೆರಡರ ಒಟ್ಟಾರೆ ಕ್ಯಾಲ್ಕುಲೇಟ್ ನಾವು ಮಾಡಿದಾಗ ಅಲ್ಲಿ ಸಿಗ್ತಕ್ಕಂತ ಒಟ್ಟು ಅವನ ಟೋಟಲ್ ಅಂಕಗಳು 77.0555. ಸೊ ಈ ಏನು 77.0555 ಇದೆ, ಇದನ್ನ ಫೈನಲ್ ಮೆರಿಟ್ ಫಾರ್ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅಂತ ಹೇಳಿ ಪರಿಗಣಿಸ್ತಾರೆ. ಈ ಮೆರಿಟ್ ಆಧಾರದ ಮೇಲೆ ಸ್ಟೇಟ್ ಲೆವೆಲ್ ಇಂದ ಟಾಪ್ 1, 2, 3, 4 ರ್ಯಾಂಕ್ ಅಲಾಟ್ ಆಗ್ತದೆ. ಇನ್ನು ಸೆಕೆಂಡ್ ಫಾರ್ಮಾ ಸೈನ್ಸ್ ಕೋರ್ಸಸ್, ಈ ಎಲ್ಲ ಫಾರ್ಮಾ ಸೈನ್ಸ್ ಕೋರ್ಸಸ್ ನಲ್ಲಿ ಈ BSc ಅಗ್ರಿ ಬರ್ತದೆ, BSc ಸೆರಿಕಲ್ಚರ್ ಬರ್ತದೆ, ಹಾರ್ಟಿಕಲ್ಚರ್ ಬರ್ತದೆ, ಇವೆಲ್ಲ ಬರ್ತಕ್ಕಂಥವು. ಇದರಲ್ಲಿ 2 ವಿಧದ ಒಂದು ರಿಸರ್ವೇಶನ್ ಇದೆ. ಒಂದು 50% ಫ್ರಾಮ್ ಅಗ್ರಿಕಲ್ಚರ್ ಕೋಟಾ ಒಂದು ವಿಧ ಇದೆ. ಇನ್ನು 50% ಫ್ರಾಮ್ ನಾನ್ ಅಗ್ರಿಕಲ್ಚರ್ ಕೋಟಾ. ಯಾರೆಲ್ಲ ಅಗ್ರಿಕಲ್ಚರ್ ಕೋಟಾದ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಸ್ವಲ್ಪ ವೇಟೇಜ್ ಇರ್ತದೆ. ಅದೇ ರೀತಿ ನಾನ್ ಅಗ್ರಿಕಲ್ಚರ್ ಕೋಟಾದ ವಿದ್ಯಾರ್ಥಿ ಓಪನ್ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶಗಳು ಇದಾವೆ. ಇನ್ನು 50% ಆಫ್ ಅಗ್ರಿಕಲ್ಚರ್ ಕೋಟಾದಲ್ಲಿ ಹೇಗೆ ಪರಿಗಣಿಸ್ತಾರೆ ಫೈನಲ್ ಮೆರಿಟ್ ಮಾಡಬೇಕಾದಾಗ 25% ಆಫ್ PCMB ಬೋರ್ಡ್ ಮಾರ್ಕ್ಸ್ ಸ್ಕೋರ್ಡ್
ಬೋರ್ಡ್ ಮಾರ್ಕ್ಸ್ ನಲ್ಲಿ PCMB 4 ವಿಷಯಗಳನ್ನು ಇಲ್ಲಿ ಪರಿಗಣಿಸ್ತಾರೆ. ಪ್ಲಸ್ 25% ಆಫ್ PCMB KCT ಯಲ್ಲಿ ಪಡೆದಿರುವ ಅಂಕಗಳನ್ನು ಪರಿಗಣಿಸ್ತಾರೆ. ಈ 25% ಪ್ಲಸ್ 25% ಟೋಟಲ್ 50% ಆಯ್ತು. ಇನ್ನು 50% ಆಫ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್, ಇದು ಬಹಳ ಮುಖ್ಯವಾಗಿರೋದು ವಿಷಯ. ಈ BSc ಅಗ್ರಿ ಹಾರ್ಟಿಕಲ್ಚರು ಇದನ್ನೆಲ್ಲ ತಾವು ಪಡಿಬೇಕಾಯ್ತು ಅಂದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ತಾವು ಬರಿಬೇಕು. 200 ಅಂಕಗಳಿಗಿರ್ತದೆ. ಅಲ್ಲಿ ತಾವು ಸುಲಭವಾಗಿ 200ಕ್ಕೆ 200 ಅಂಕಗಳನ್ನ ಪಡೆಯುವ ಸಾಧ್ಯತೆಗಳಿರ್ತವೆ. ದಯವಿಟ್ಟು ತಾವು ಒಂದಿಷ್ಟು ಪ್ರಿಪೇರ್ ಆಗಿ ಇದರಲ್ಲಿ ಭಾಗವಹಿಸಿದಾಗ 50% ಅಂಕಗಳು ಇದರಲ್ಲೇ ತಮಗೆ ಸಿಗ್ತದೆ. ಸೊ ಇದನ್ನ ತಾವು ಗಮನಿಸಿ. ಇನ್ನು ಈ ಅಗ್ರಿಕಲ್ಚರ್ ಕೋಟಾದಲ್ಲಿ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಒಂದಿಷ್ಟು ಕ್ಲಾರಿಫಿಕೇಶನ್, ಯಾವ ವಿದ್ಯಾರ್ಥಿಯ ತಂದೆ ಹೆಸರಿಗೆ ಅಥವಾ ತಾಯಿ ಹೆಸರಿಗೆ ಅಥವಾ ಆ ವಿದ್ಯಾರ್ಥಿಯ ಅಜ್ಜನ ಹೆಸರಿಗೆ, ಆ ವಿದ್ಯಾರ್ಥಿಯ ಅಜ್ಜಿ ಹೆಸರಿಗೆ ಜಮೀನ್ ಇರಬೇಕು, ಹೊಲ ಇರಬೇಕು, ಗದ್ದೆ ಇರಬೇಕು ಅಂದಾಗ ಒಬ್ಬ ರೈತ ಆಗ್ತಾನೆ. ಇದು ಒಂದನೇ ಕಂಡೀಷನ್. ಅವನು ಅಗ್ರಿಕಲ್ಚರ್ ಕೋಟಾದಲ್ಲಿ ಕ್ಲೇಮ್ ಮಾಡಬಹುದು. ಇನ್ನೊಂದು ಮುಖ್ಯವಾದ ಕಂಡೀಷನ್ ಅಂತಂದ್ರೆ ಅವನ ಕುಟುಂಬದ ವಾರ್ಷಿಕ ಆದಾಯ ಮುಖ್ಯವಾಗಿ ಅತಿ ಹೆಚ್ಚು ಕೃಷಿ ಮೂಲದಿಂದ ಬಂದಿರಬೇಕು. ಫಾರ್ ಎಕ್ಸಾಂಪಲ್, ಒಂದು ಕುಟುಂಬ ಇದೆ, ಅವನ ವಾರ್ಷಿಕ ಆದಾಯ ಒಂದು 12 ಲಕ್ಷ ಇದೆ ಅಂತ ಹೇಳಿ ಪರಿಗಣಿಸಿ. ಆ 12 ಲಕ್ಷದಲ್ಲಿ 8 ಲಕ್ಷ ಅವನೊಬ್ಬ ಎಂಪ್ಲಾಯಿ ಆಗಿರ್ತಾನೆ. 8 ಲಕ್ಷದ ಹಣ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ನಿಂದ ಅವನಿಗೆ ಬರ್ತದೆ. 4 ಲಕ್ಷ ರೂಪಾಯಿ ಕೃಷಿಯಿಂದ ಆದಾಯ ಪಡಿತಾನೆ ಅಂದ್ರೆ ಇಲ್ಲಿ ಕೃಷಿ ಆದಾಯ ಬೇರೆ ಮೂಲಗಳಿಂದ ಪಡೆದಿರೋ ಆದಾಯಕ್ಕಿಂತ ಕಡಿಮೆ ಆಗಿರೋದ್ರಿಂದ ಅವನಿಗೆ ಅಗ್ರಿಕಲ್ಚರ್ ಕೋಟಾ ಬರೋದಿಲ್ಲ. ಗಮನವಿಡಿ, ನಿಮ್ಮ ಅಗ್ರಿಕಲ್ಚರ್ ಕೋಟಾ ತಾವು ಕ್ಲೇಮ್ ಮಾಡಬೇಕಾದ್ರೆ ನಿಮ್ಮ ಪ್ರಮುಖವಾದ ಮೇನ್ ಇನ್ಕಮ್ ಸೋರ್ಸ್ ಅಗ್ರಿಕಲ್ಚರ್ ದಿಂದೇ ಬಂದಿರಬೇಕು. ಅಂದ್ರೆ ತಾವು ಬೇರೆ ಬೇರೆ ಒಂದು ವ್ಯಾಪಾರ ಮಾಡಬಹುದು, ವ್ಯವಹಾರ ಮಾಡಬಹುದು, ಬಿಸ್ನೆಸ್ ಮಾಡಬಹುದು. ಅವನ ಆದಾಯ ವರ್ಷಕ್ಕೆ ಒಂದು 8 ಲಕ್ಷ ಇತ್ತು ಅಂದ್ರೆ ಆ ಕೃಷಿಯಿಂದ ಬಂದಿರೋ ಆದಾಯ 10 ಲಕ್ಷ ಇದ್ರೆ ಅವನಿಗೆ ಮುಖ್ಯವಾದ ಇನ್ಕಮ್ ಕೃಷಿಯಿಂದ ಬಂದಿರೋದ್ರಿಂದ ಅವನಿಗೆ ಅಗ್ರಿಕಲ್ಚರ್ ಕೋಟಾ ಸಿಗ್ತದೆ. ಅಥವಾ 8 ಲಕ್ಷ ಬೇರೆ ಮೂಲದಿಂದ ಬಂದಿದ್ರೆ ಇಲ್ಲಿ 8,20,000 ಆದಾಯ ಕೂಡ ಅವನಿಗೆ ಅಗ್ರಿಕಲ್ಚರ್ ಇಂದ ಬಂದ್ರೆ ಅವನಿಗೆ ಅಗ್ರಿಕಲ್ಚರ್ ಕೋಟಾ ಅಂತ ಹೇಳಿ ಪರಿಗಣಿಸ್ತಾರೆ. ಇದೊಂದು ತಾವು ಕ್ಲಾರಿಟಿಯಾಗಿ ತಿಳ್ಕೊಳ್ರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕುಟುಂಬದ ವಂಶವೃಕ್ಷವನ್ನ ಕೊಡಬೇಕಾಗ್ತದೆ, ತಮ್ಮ ಜಮೀನಿನ ಪಹಣಿಯನ್ನ ನೀಡಬೇಕಾಗ್ತದೆ, RTC ಯನ್ನ ನೀಡಬೇಕಾಗ್ತದೆ. ಇದು ಎಲ್ಲವೂ ಕೂಡ ಇರ್ತದೆ. ಜೊತೆಗೆ ಒಂದು ಬಾಂಡ್ ಅನ್ನ ಬರ್ಸ್ಕೊಳ್ತಾರೆ. ತಾವು ಇದನ್ನೆಲ್ಲ ಕೇರ್ಫುಲ್ ಆಗಿ ಮಾಡ್ಕೊಳ್ರಿ. ಅಗ್ರಿಕಲ್ಚರ್ ಕೋಟಾವನ್ನ ತಾವು ಕ್ಲೇಮ್ ಮಾಡಬಹುದು. ಇನ್ನು ನಾನ್ ಅಗ್ರಿಕಲ್ಚರ್ ಕೋಟಾದಿಂದ ಕೂಡ 50% ನಾನ್ ಅಗ್ರಿಕಲ್ಚರ್ ಕೋಟಾದಿಂದ ಫಿಲ್ಅಪ್ ಮಾಡ್ತಾರೆ. ಇಲ್ಲಿ 50% ಆಫ್ PCMB ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ, ಪ್ಲಸ್ 50% ಆಫ್ PCMB KCT ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಮಾಡಿದ್ದೇನೆ. ಟೋಟಲ್ ಈ ರೀತಿ 50% ಆಫ್ PCMB ಆ ಎಕ್ಸ್ ಸ್ಟೂಡೆಂಟ್ ಇಂದು 50% ಆಫ್ PCMB KCT ಮಾರ್ಕ್ಸ್ ಒಟ್ಟಾರೆ ಮಾಡ್ಕೊಂಡ್ರೆ 78.716 ಆಗ್ತದೆ. ಸೊ ಫೈನಲ್ ಮೆರಿಟ್ ಫಾರ್ ಫಾರ್ಮಾ ಸೈನ್ಸಸ್ ಕೋರ್ಸ್ ಇನ್ ರ್ಯಾಂಕ್ ಡಿಸೈಡ್ ಮಾಡೋದ್ರಲ್ಲಿ. ಇನ್ನು ಮುಂದುವರೆದು BVSc ವೆಟರ್ನರಿ ಸೈನ್ಸಸ್, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್, ಇದಕ್ಕೆ ಕೇವಲ PCB ಅಂಕಗಳನ್ನ ಮಾತ್ರ ಪರಿಗಣಿಸ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಇಲ್ಲಿಯೂ ಕೂಡ 2 ಕೋಟಾ ಇರ್ತದೆ. 50% ಫ್ರಮ್ ಅಗ್ರಿಕಲ್ಚರ್ ಕೋಟಾ, 50% ಫ್ರಮ್ ನಾನ್ ಅಗ್ರಿಕಲ್ಚರ್ ಕೋಟಾ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ 50% ಆಫ್ ಅಗ್ರಿಕಲ್ಚರ್ ಕೋಟಕ್ಕೆ ಏನೇನ್ ಕಂಡೀಷನ್ ಇರಬೇಕಂತ ಅದನ್ನೇ ಫಾಲೋ ಮಾಡಬೇಕಾಗ್ತದೆ. ಇಲ್ಲಿ 50% ಆಫ್ PCB KCT ಮಾರ್ಕ್ಸ್, 50% ಆಫ್ ಅಗ್ರಿ ಪ್ರಾಕ್ಟಿಕಲ್ ಮಾರ್ಕ್ಸ್ ಎಕ್ಸಾಮಿನೇಷನ್. ಸೊ ಇವೆರಡೂ ಕನ್ಸಿಡರ್ ಮಾಡಿಬಿಟ್ಟು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್ ಕೋರ್ಸಸ್ಗೆ ಅಗ್ರಿಕಲ್ಚರ್ ಕೋಟಾದ ಅಭ್ಯರ್ಥಿಗಳಿಗೆ ರ್ಯಾಂಕ್ ಅನ್ನ ಫೈನಲ್ ಮಾಡ್ತಾರೆ. ಇನ್ನು ನಾನ್ ಅಗ್ರಿಕಲ್ಚರ್ ಕೋಟಾದವರಿಗೆ ಗಮನಿಸಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. 100% ಆಫ್ PCB KCT ಮಾರ್ಕ್ಸ್. ಇಲ್ಲಿ ಯಾವುದೇ ದ್ವಿತೀಯ PUC ಯ ಅಂಕಗಳನ್ನ ಪರಿಗಣಿಸೋದೇ ಇಲ್ಲ. ಬಹಳ ಮುಖ್ಯವಾಗಿರೋದು ಗಮನಿಸಿ ತಾವು. 100% ಆಫ್ PCB ಯಲ್ಲಿ KCT ಯಲ್ಲಿ ಪಡೆದಿರತಕ್ಕಂತ ಮಾರ್ಕ್ಸ್ ಅನ್ನೇ ತಾವು ಅದು ರ್ಯಾಂಕ್ ಅನ್ನ ನೀಡೋ ಸಲುವಾಗಿ KA ದವರು ಬಳಸ್ತಾರೆ. ಇನ್ನು 6ನೇದು ಅಂತಂದ್ರೆ ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಹೀಗೆ ಕೋರ್ಸ್ಗಳಿಗೆ PCM ಅನ್ನು ಪರಿಗಣಿಸಬಹುದು ಅಥವಾ PCB ಅನ್ನ ಪರಿಗಣಿಸಬಹುದು. ವಿಚ್ ಈಸ್ ಹೈಯರ್ ಅಂತ ಇದೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವೆರಡರ ಗುಂಪುಗಳಲ್ಲಿ ಯಾವ ಗುಂಪಿನ ಮಾರ್ಕ್ಸ್ ಹೆಚ್ಚಿದೆ, ಯಾವ ವಿಭಾಗದ ಮಾರ್ಕ್ಸ್ ತಮ್ಗೆ ಹೆಚ್ಚಿದೆ ಅದನ್ನ ಮಾತ್ರ ಪರಿಗಣಿಸ್ತಾರೆ. 100% ಆಫ್ KCT PCB ಮಾರ್ಕ್ಸ್ ಸೆಕ್ಯೂರ್ಡ್ ಅಂತ ಇದೆ ಇಲ್ಲಿ. ಅಂದ್ರೆ PCB ಹೆಚ್ಚು ತಗೊಂಡಿದ್ರೆ PCB ಮಾರ್ಕ್ಸ್ ಬರ್ತದೆ, PCM ಹೆಚ್ಚು ತಗೊಂಡ್ರೆ PCM ಮಾರ್ಕ್ಸ್ ಬರ್ತದೆ. ಸೊ ಫೈನಲ್ ಮೆರಿಟ್ ಅನ್ನ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾಗಳಿಗೆ ಮಾಡಬೇಕಾದಾಗ ಈ ರೀತಿ ಪರಿಗಣಿಸ್ತಾರೆ. ಇನ್ನು BSc ನರ್ಸಿಂಗ್ ಕೋರ್ಸಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇದೆ. 100% ಆಫ್ KCT ಮಾರ್ಕ್ಸ್ PCB ಯಲ್ಲಿ ಪಡೆದಿರುವ ಮಾರ್ಕ್ಸ್ ಅನ್ನು ಮಾತ್ರ ಪರಿಗಣಿಸ್ತಾರೆ. ಬೇರೆ ಯಾವುದೂ ಬರಲ್ಲ. PCB BSc ನರ್ಸಿಂಗ್ ಕೋರ್ಸಸ್ ಗಳಿಗೆ ಮಾತ್ರ ಪರಿಗಣಿಸ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೇನೆ. 68.3333 ಅಂತ ಹೇಳಿ ಒಂದು ಮಾಡೆಲ್ ಕೂಡ ನಾನು ಇಲ್ಲಿ ನೀಡಿದ್ದೇನೆ. ಇನ್ನು ಕೊನೆಯದಾಗಿ BNYS ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗ ಸೈನ್ಸಸ್ ಅಂತಿದೆ.
ಈ ನ್ಯಾಚುರೋಪತಿ. ಈ ನ್ಯಾಚುರೋಪತಿಯ ರ್ಯಾಂಕ್ ಅನ್ನ ಕೊಡಬೇಕಾಯ್ತು ಕೆಇಎದವರು ಅಂದ್ರೆ ಪಿಸಿಬಿ ಅಂಕಗಳನ್ನ ಮಾತ್ರ ಪರಿಗಣಿಸ್ತಾರೆ. ನೆನ್ಪಿಡಿ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ 50% ಆಫ್ ಪಿಸಿಬಿ ಬೋರ್ಡ್ ಮಾರ್ಕ್ಸ್ ಸ್ಕೋರ್ಡ್ ಏನ್ ಮಾಡಿರ್ತೀರಿ ಪ್ಲಸ್ 50% ಆಫ್ ಕೆಸಿಇಟಿ ಪಿಸಿಬಿ ಮಾರ್ಕ್ಸ್ ಏನ್ ಸ್ಕೋರ್ ಮಾಡಿರ್ತೀರಿ ಅವುಗಳ ಒಟ್ಟಾರೆ ನಾ ಇಲ್ಲಿ ಮಾಡ್ಕೊಂಡಿದ್ದೀನಿ. ಆ ಎಕ್ಸ್ ವಿದ್ಯಾರ್ಥಿದು ಆ ಪಿಸಿಬಿ ಬೋರ್ಡ್ ನಲ್ಲಿ ಪಡೆದಿರತಕ್ಕಂತ 50% ಅಂಕ 46.3333 ಪ್ಲಸ್ 50% ಆಫ್ ಕೆಸಿಇಟಿ ಪಿಸಿಬಿ ಅಲ್ಲಿ ಪಡೆದಿರೋ ಅಂಕ 34.1666 ಇದೆ. ಟೋಟಲ್ 80.4999 ಇದೆ. ಸೊ ಈ 80.4999 ಗೆ ಏನ್ ಬಂದಿರ್ತೀರಿ, ಆ ರಾಜ್ಯದಿಂದ ಮೇನ್ ಟಾಪ್ 1 ನಿಂದ 1 2 3 4 5 6 ಆ ರೀತಿ ರ್ಯಾಂಕ್ ಅಲಾಟ್ ಮಾಡ್ಕೊಂಡು ಬರ್ತಾರೆ. ನಿಮ್ಗೆ ಮುಂದೆ ನಿಮ್ಮ ಸಿಇಟಿಯ ರಿಸಲ್ಟ್ ಬಂದಾದ್ಮೇಲೆ ಪ್ರತಿಯೊಂದು ವಿಭಾಗದ ರ್ಯಾಂಕ್ ಅನ್ನು ಕೂಡ ನೀಟಾಗಿ ಅಲ್ಲಿ ಅಲಾಟ್ ಆಗಿರ್ತದೆ. ಇದು BNYS ನ್ಯಾಚುರೋಪತಿ ಕೋರ್ಸ್ಗೆ ಸಂಬಂಧಪಟ್ಟಿರತಕ್ಕಂತ ರ್ಯಾಂಕ್ ಅನ್ನ. ಸೊ ವಿದ್ಯಾರ್ಥಿಗಳೇ, ಮಾಹಿತಿ ತಮಗೆ ಪೂರಕವಾಗಿದೆ, ಮಾಹಿತಿ ತಮ್ಗೆ ಅನುಕೂಲ ಆಗ್ತದೆ ಮತ್ತು ಮಾಹಿತಿ ತಮ್ಗೆ ಇಷ್ಟ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ದಯವಿಟ್ಟು ನಮಗೆ ಪ್ರೇರಣೆಯನ್ನ ನೀಡಬೇಕು ಅಂತಂದ್ರೆ ತಾವುಗಳು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಚ್ 1ರಿಂದ ನಿಮ್ಮ ಅರ್ಹತಾ ಪರೀಕ್ಷೆ ಪ್ರಾರಂಭ ಆಗ್ತದೆ. ನಾನು ಹೇಳಿದ್ದೆ, ಆಗ ತಾನೇ ಹೇಳಿದ್ದೆ ನೋಡಿ, ನೀವೇನ್ ಮಾಡ್ಬೇಕು, ನಿಮ್ಮ ರ್ಯಾಂಕ್ ಹೆಚ್ಚಾಗಲು ನೀವೇನ್ ಮಾಡ್ಬೇಕು ಅಂತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ ಗಮನಿಸಿ. ತಮ್ಗೆ ಈಗ ಅರ್ಥ ಆಗಿರ್ಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಮ ಮುಂಬರ್ತಕ್ಕಂತ ವೃತ್ತಿಪರ ಕೋರ್ಸ್ಗೆ, ಪ್ರಥಮ ವರ್ಷದ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನ ತಾವು ಪಡಿಬೇಕಾಯ್ತು ಅಂದ್ರೆ 50% ಕೆಸಿಇಟಿ ಎಷ್ಟು ಮೇಜರ್ ರೋಲ್ ಪ್ಲೇ ಮಾಡ್ತದೆಯೋ ಅದೇ ರೀತಿ 50% ನಿಮ್ಮ ದ್ವಿತೀಯ PUC ಅಂಕಗಳು ಕೂಡ ಮೇಜರ್ ರೋಲ್ ಪ್ಲೇ ಮಾಡ್ತವೆ. ಇಲ್ಲಿ ಗಮನಿಸಿ, ನೀಟ್ ಇದೆ, JEE ಇದೆ, ಕಾಮೆಡ್ಕೆ ಇದೆ, ಇವು ಯಾರು ಕೂಡ ನಿಮ್ಮ ಅರ್ಹತಾ ಪರೀಕ್ಷೆಯ ಅಂಕಗಳನ್ನ ಪರಿಗಣಿಸೋದಿಲ್ಲ, ದ್ವಿತೀಯ PUC ಅಂಕಗಳನ್ನ ಪರಿಗಣಿಸೋದಿಲ್ಲ. ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ಗಳಿಸಿರುವ ಅಂಕಗಳನ್ನ ಮಾತ್ರ ಅವರು ಪರಿಗಣಿಸ್ತಾರೆ. ಸೊ ಇದೊಂದು ನಿಮ್ಗೆ ವರದಾನ ಆಗಿರೋದ್ರಿಂದ ಈ ಮುಂಬರುವ ದಿನಗಳಲ್ಲಿ ಪರೀಕ್ಷೆಯನ್ನ ತಾವು ಚೆನ್ನಾಗಿ ಮಾಡಿ ಅತಿ ಹೆಚ್ಚಿನ ಅಂಕಗಳನ್ನ PCMB ಯಲ್ಲಿ ತಾವು ಗಳಿಸಿದಾಗ ಒಳ್ಳೆಯ ವೃತ್ತಿಪರ ಕೋರ್ಸ್ಗಳಿಗೆ ತಾವು ಸೇರ್ಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ನಿಮ್ಮ ರ್ಯಾಂಕ್ ಹೆಚ್ಚಾಗ್ಲಿಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಎರಡೂ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಮಾಡಬೇಕು. ಫಸ್ಟ್ ನಿಮ್ಮ ಕೈಯಲ್ಲಿರ್ತಕ್ಕಂಥ ಅಂಕ ಅಂದ್ರೆ ಸುಲಭವಾಗಿ ಪಡಿತಕ್ಕಂಥ ಅಂಕಗಳು ನಿಮ್ಮ ದ್ವಿತೀಯ PUC ಅಂಕಗಳು, ಅದನ್ನ ತಾವು ಹೆಚ್ಚು ಕಾನ್ಸಂಟ್ರೇಟ್ ಕೊಟ್ಟು ಅಭ್ಯಾಸ ಮಾಡಿ. ತಮ್ಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಬರ್ತಕ್ಕಂಥ ದಿನಗಳಿಗೆ ಚೆನ್ನಾಗಿ ತಾವೆಲ್ಲರೂ ಮಾಡ್ರಿ. ತಮ್ಮ ಕನಸಿನ ವೃತ್ತಿ ಕೋರ್ಸ್ಗಳಿಗೆ ತಾವು ಜಾಯಿನ್ ಆಗ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.